ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಸೌಜನ್ಯ ಹಾಗೂ ಆ ಅರಣ್ಯ ಪ್ರದೇಶದಲ್ಲಿ ನರಳಾಡುತ್ತಿರುವ ಪ್ರತಿಯೊಂದು ಮುಗ್ಧ ಮನಸ್ಸಿನ ಹೆಣ್ಣು ಮಕ್ಕಳ ಅಸ್ಥಿ ಪಂಜರಗಳಿಗೆ ನ್ಯಾಯ ಸಿಗುವ ಕಾಲ ಸಮೀಪ ಬರ್ತಾ ಇದೆ. ಯಾಕಂದ್ರೆ ಇವತ್ತು ಇಷ್ಟೊಂದು ಖುಷಿ ಆಯ್ತಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ ಆದರೂ ಕೂಡ ಎಷ್ಟು ಖುಷಿ ಆಯ್ತಲ್ಲ ನನಗೆ. ಈ ಹನುಮವ್ವ ಟಿ ವಿ, ಆಮೇಲೆ ರಂಗ್ಯ ಟಿ ವಿ, ಆಮೇಲೆ ಅದು ಆರ್ ಕನ್ನಡ, ಇದು TV9, ಆಮೇಲೆ TV5, ಆಮೇಲೆ ಗ್ಯಾರಂಟಿ, ಆಮೇಲೆ ಮತ್ತೆ ಯಾವ ಸುಡುಗಾಡು ಸಂತಿ ಚಾನಲ್ ಅದಾವಲ್ಲ, ಇವಕ್ಕೆಲ್ಲ ಏನಪ್ಪ ಅಂದ್ರೆ ಇವ್ರು ಏನು ಮಾಡಾಕತ್ತಿದ್ರಂದ್ರೆ, ನನಗೆ ಇದನ್ನ ಹೇಳೋಕ್ಕಿಂತ ಮುಂಚೆ ಸ್ವಲ್ಪ ಒಂದು ವಿಷಯವನ್ನು ಹೇಳ್ಬೇಕಂತೀನಿ. ನಗು ಇರುವವನ ಮುಖವು ಮುದ್ದು ಬರುವಂತಿಕ್ಕು, ನಗು ಇಲ್ಲದವನ ಮುಖವು ಹಾಳೂರು ಹದ್ದಿನ ತಿಕ್ಕು ಸರ್ವಜ್ಞ ಅಂತ ಹೇಳ್ತಾರೆ. ಅದೇ ರೀತಿ ಇವತ್ತು ಜಯಂತ್ ಸರ್, ಅದಕ್ಕಿಂತ ಮುಂಚೆ ಜಯಂತ್ ಸರ್ ಅವ್ರ ಕಡೆ ಹೋಗಿಂತ ಮುಂಚೆ ಏನು ಹೇಳ್ತಾರಪ್ಪ ಅಂದ್ರೆ, ಈ ಯಾವ ದರಿದ್ರ ಮೇನ್ ಸ್ಟ್ರೀಮ್ ಮೀಡಿಯಾಗಳು, ಯಾವ ಹಲಕಟ್ಟ ಮೀಡಿಯಾಗಳು, ಯಾವ ದರಿದ್ರ ಮೀಡಿಯಾಗಳು, ಯಾವ ಬೇವರ್ಸಿ ಮೀಡಿಯಾಗಳು ಏನದಾವಲ್ಲ ನಮ್ಮ ಕರ್ನಾಟಕದಲ್ಲಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತಕ್ಕಂಥವು, ಅವುಗಳನ್ನು ನಡೆಸ್ತಕ್ಕಂಥ ಏನು ಲುಚ್ಚಾ ಸುಳೆ ಮಕ್ಕಳು ಅದಾರಲ್ಲ, ಕೆಲವೊಂದಿಷ್ಟು ಜನ ಬದ್ಮಾಸ್ ಸುಳೆ ಮಕ್ಕಳು, ಹಲ್ಕಟ್ ಸುಳೆ ಮಕ್ಕಳು, ರಂಡೆ ಮಕ್ಕಳು, ಇವ್ರದ್ದೆಲ್ಲ ಹೆಂಗಿತ್ತಪ್ಪ ಅಂದ್ರೆ ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಸಮೀರ್ಗೆ ಬಿಸಿ ಮುಟ್ಟಿಸಿದ SIT, ಮಟ್ಟಣ್ಣವರಿಗೆ ಬಿಸಿ ಮುಟ್ಟಿಸಿದ SIT, ಜಯಂತ್ ಅವರನ್ನ ಕರೆದುಕೊಂಡು ಹೋಗಿ ಕೊಂಡಿಗೆ ಬಿಸಿ ಮುಟ್ಟಿಸಿದ SIT, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಬಂಧನ, ಶಿಕ್ಷೆಯ ಕಾಲಾವಕಾಶ ಪ್ರಕಟವಾಗ್ತದೆ. ಎಷ್ಟು ತಿಂಗಳು ಶಿಕ್ಷೆ, ಎಷ್ಟು ವರ್ಷ ಶಿಕ್ಷೆ, ಏನು ಎಣ್ಣೆ ಬೆಣ್ಣೆ ಹಚ್ಕೊಂಡು ಹೋಗ್ಕೊಳಕತ್ತೀರು ಇವರ. ಪ್ರತಿಯೊಂದು ಸುದ್ದಿ ಕೂಡ ಸುಳ್ಳು ಸುದ್ದಿನ ಐತಿ ಇವ್ರದ್ದು. ಯಾಕಂದ್ರೆ ಅವ್ರು ಎಲ್ಲಿವರೆಗೂ ತಗೊಂಡಿದ್ರಲ್ಲ ಅಲ್ಲಿವರೆಗೂ ಅವ್ರ ಕೆಪಾಸಿಟಿ ಇತ್ತು, ಅಲ್ಲಿವರೆಗೂ ಹೋಗ್ಕೊಂಡ್ರು ಅವ್ರು. ಯಾಕಂದ್ರೆ ಸುಳ್ಳ ಚಿಲ್ಲರ್ ಥರ, ಚಿಲ್ಲರ್ ಇರ್ತಲ್ಲ, ಚಿಲ್ಲರ್ ಕಿಶಾಕ್ ಚಿಲ್ಲರ್ ಇಟ್ಕೊಂಡಿರ್ತೇವಲ್ಲ, ಚಿಲ್ಲರ್ ಥರ ಅದು ಸುಳ್ಳು. ಡಾನ್ಸ್ ಭಾಳ ಮಾಡ್ತಿರ್ತದ, ಆವಾಜ್ ಭಾಳ ಮಾಡ್ತದ ಅದು. ಆದ್ರೆ ಸತ್ಯ ಅಂತಕ್ಕಂಥದ್ದು ನೋಟಿನ ಥರ, ಗಾಂಧಿ ನೋಟಿನ ಥರ. ಅದು ಕಿಶಾಗ ₹1,00,000 ಇದ್ರೂ ಕೂಡ ಅದು ಯಾವತ್ತೂ ಸೌಂಡ್ ಮಾಡೋದಿಲ್ಲ. ಆದ್ರೆ ಅದಕ್ಕೆ ಬೆಲೆ ಜಾಸ್ತಿ ಇರ್ತದ. ಇವು ₹10 ಚಿಲ್ಲರ್ ಕಿಶಾಗ ಇಟ್ಕೊಂಡಿದ್ದಾವೆ ನೀವ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕುಣಿದಾಡ್ತಾವ. ಎಲ್ಲಿ ನೋಡಿದಲ್ಲಿ ಸೌಜನ್ಯಗೆ ನ್ಯಾಯ ಕೊಡಿಸೋದಿಲ್ಲ. ದರಿದ್ರ ಬೇವರ್ಸಿ ಹಲ್ಕಟ್ಟು ನಾಲ್ಕು ಮೀಡಿಯಾಗಳು ಇವತ್ತರ ಮುಖದ ಮೇಲೆ ಚಪ್ಪಲಕ್ಕೆ ಹಚ್ಚಿ ಹೊಡೆದಂಗಾಗಿದೆ ಇವತ್ತು. ಯಾಕಂದ್ರೆ ಜಯಂತ್ ಸರ್ ಅವರು SIT ತನಿಖೆಗೆ ಹೋಗಿದ್ರು. ಜಯಂತ್ ಸರ್ ಅವರು SIT ತನಿಖೆ ಮುಗಿಸ್ಕೊಂಡು ಬರಬೇಕಾದ್ರೆ ಇವ್ರು ಬಂದ್ರಲ್ಲ, ಹಿಂಗೆ ಕೈ ಹಿಡ್ಕೊಂಡು ಕೈಯಾಗ ಏನು ಎಬ್ಬಿಸ್ಕೊಡ್ಲೆ, ನಾನು ಕೈಯಾಗ ಎಬ್ಬಿಸ್ಕೊಂಡು ಹಿಂಗೆ ಬರ್ತಾವೆ. SITಗೆ ಹೋಗಿದ್ರಿ, ಏನಾಯಿತು ಏನು ತೊಗೊಂಡು ಹೋಗಿದ್ರಿ, ಯಾವ ದಾಖಲೆಗಳನ್ನ ತೊಗೊಂಡು ಹೋಗಿದ್ರಿ, ನಿಮ್ಗೆ ಯಾವ ಪ್ರಶ್ನೆಗಳನ್ನ ಕೇಳಿದ್ರು. ಜಯಂತ್ ಸರ್ ಏನು ಹೇಳ್ತಾರಪ್ಪ ಅಂದ್ರೆ, ಅದು SIT ಹೇಳ್ತದೆ. ಯಾವ ಪ್ರಶ್ನೆ ಕೇಳಿದ್ರಿ, ಯಾವ ಉತ್ತರ ಕೊಟ್ಟಿದ್ರಿ, ಅದು SIT ಹೇಳ್ತದೆ. ಯಾವ ದಾಖಲೆಗಳನ್ನ ಓದಿದ್ರಿ, ಅದು SIT ಹೇಳ್ತದೆ. ಇಷ್ಟು ಚಂದ ಹೇಳಿದ್ರಲ್ಲ, SIT ಹೇಳ್ತದೆ ತಂದ ನಕ್ಕೋತ್ ಹೇಳಿದ್ರು. ಭಾಳ ಚಂದ ನಕ್ಕೋತ್ ಹೇಳಿದ್ರು. ಯಾಕಂದ್ರೆ ಸತ್ಯವನ್ನು ಮಾತನಾಡುವವರು ಸದಾಕಾಲ ನಕ್ಕೋತಿರ್ತಾರೆ. ಮತ್ತು ಯಾವ ದರಿದ್ರ ನನ್ನ ಮಕ್ಕಳು, ನಾಲ್ಕು ಸುಳೆ ಮಕ್ಕಳು, ಹಾದ್ರು ಹುಟ್ಟು ಸುಳೆ ಮಕ್ಕಳು ತಪ್ಪನ್ನು ಮಾಡಿರ್ತಾರಲ್ಲ, ಅವ್ರು ದಯಾಮರಣಕ್ಕೆ ಅರ್ಜಿ ಹಾಕ್ತಾರ. ಹೌದಾ ಅಲ್ಲೋ? ದಯಾಮರಣಕ್ಕೆ ಅವ್ರು ಅರ್ಜಿ ಹಾಕ್ತಾರ. ಆದ್ರೆ ಸತ್ಯ ಇವತ್ತಿಗೂ ಕೂಡ ನಕ್ಕೋತದ. ಈ ಸುಳ್ಳು ಮೀಡಿಯಾಗಳು, ದರಿದ್ರ ಮೀಡಿಯಾಗಳು ಬೆನ್ನ ಹತ್ತಿದ್ದು ಸೌಜನ್ಯನ ಹಿಂಗರೆ ಮಾಡಿ ಮನ್ನಾಗಂತೂ ಅದಾಳ, ಇನ್ನೊಂದು ಸ್ವಲ್ಪ ತುಳಿದು ಬಿಡೋಣ. ಎಷ್ಟೋ ಹೆಣ್ಮಕ್ಳು ಮನ್ನಾಗಂತೂ ಬಿದ್ದಿದ್ದಾರೆ, ಅವ್ರನ್ನ ಇನ್ನಷ್ಟು ತುಳಿದು ಬಿಡೋಣ. ಏನು ಧರ್ಮಸ್ಥಳ ಚಲೋ ಮಾಡಿದ್ರು, ಏನನ್ನು ಹಿಂದೂ ಧರ್ಮ ನಾಶ ಆಯಿತು, ಏನನ್ನು ಮಂಜುನಾಥನಿಗೆ ಕಪ್ಪು ಚುಕ್ಕೆ ತಂದರು, ಏನು ಮಾತಾಡಿದ್ರು ದರಿದ್ರ ನನ್ನ ಮಕ್ಕಳೆಲ್ಲರೂ. ಅವ ಆರ್ ಕನ್ನಡದವಂತೂ ಬುದ್ಧೇ ಇಲ್ಲ. ಅವ ನಾಯಿ ಥರ ಬೆನ್ನತ್ತಿದ್ದಾರೆ. ಸರ್ ಬ್ಯಾಗ್ನಾಗ ಏನು ತೊಗೊಂಡು ಹೊಂಟ್ರಿ, ಕುರ್ಕುರಿ ಪಾಕೆಟ್ ಅದು ಇದ್ರೆ ಕೊಡ್ರಿ ಸರ್, ನಮ್ಗೆ ಸಾಕಾಗ್ಯದ. ಆರ್ ಕನ್ನಡದವನು ಅವನು ಪಾಪ, ಅವನಿಗೇನು ಪೇಮೆಂಟ್ ಕೊಟ್ಟಿರ್ತಾರ, ತೊಗೊಂಡು ಹೋಗಿರ್ತೀವಿ ಮೈಕ್ ಅದು.
ಅವಾಗೇನು ಸರ್ ಬ್ಯಾಗ್ನಾಗ ಏನದ ಸರ್ ಕುರ್ಕುರಿ ಪಾಕೆಟ್ ಇದ್ರೆ ಕೊಡ್ರಿ ಸರ್, ಚಾಕ್ಲೇಟ್ ಇದ್ರೆ ಕೊಡ್ರಿ ಸರ್, ಹಾಂ ಸ್ವಲ್ಪ ಚೂಡ ಗಿಡ ಹಚ್ಚಿದ್ರೆ ಕೊಡ್ರಿ, ಅದ್ರೊಳಗೆ ಏನ್ರಿ ಇದ್ರೆ ಕೊಡ್ರಿ ಸರ್, ಹಸುವಾಗೈತೆ ಕೊಡ್ರಿ ಸರ್ ಅಂತ ಭಿಕ್ಷಾ ಬಿಡಾಕತ್ತಿತ್ತು. ಜಯಂತ್ ಸರ್ ಬ್ಯಾಗ್ ತೆಗೆದು ಏನು ಹೇಳ್ತಾರಪ್ಪ ಅಂದ್ರೆ, ಸರ್ ಇದು ನನ್ನ ಬಟ್ಟೆ ಅದ ಸರ್, ಏನು ಕೊಡಲಿ ನಿಮ್ಗೆ ತಿನ್ನಾಕ, ಹಾಂ ಏನಂತ ಕೊಡಲಿ ನಿಮ್ಗೆ ನಾನು ತಿನ್ನಾಕ, ನನ್ನ ಕಡೆ ಕುರ್ಕುರಿ ಏನಿಲ್ಲ ಸರ್, ಬೇಕಾದ್ರೆ ಅಂಗಡಿಗೆ ಬರ್ರಿ ಕೊಡಿಸ್ಕೊಡ್ತೀನಿ ಅಂತ ಹೇಳಿದರು. ನಾಚಿಗೆ ಬರಬೇಕ್ರಿ ಆರ್ ಕನ್ನಡಕ, ಈ ಪಬ್ಲಿಕ್ ಟಿವಿಗೆ, ಆ ಹನುಮವ್ವ ಟಿವಿಗೆ, ಆಮೇಲೆ ಇದು TV5ಗೆ, TV9ಗೆ, ಆ ಗ್ಯಾರಂಟಿ ನ್ಯೂಸ್ಗೆ, ಇವೇನು ಹೊಲಸು ಚಾನಲ್ ಅದಾವಲ್ಲ, ನಾಚಿಗೆ ಬರಬೇಕು. ಸೌಜನ್ಯ ಎದ್ದು ಬಂದಿದ್ದಾಳ. ಇನ್ನು ಮುಂದೆ ಕರ್ನಾಟಕ ರಾಜ್ಯ ಅಷ್ಟಲ್ಲ, ನಮ್ಮ ಇಡೀ ದೇಶದಲ್ಲಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗೋದು ನಿಲ್ಲಬೇಕು. ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ನಿಲ್ಲಬೇಕು. ಈ ನಮ್ಮ ದರಿದ್ರ ಈ ರಾಜಕಾರಣಿಗಳು ಏನದಾರಲ್ಲ, ಈ ಇಡೀ ನಮ್ಮ ರಾಜ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಇವರು. ವಿಶೇಷವಾಗಿ BJP ಪ್ರತಾಪ್ ಸಿಂಹ ಆತ ಇವು. ಸಿಂಹ ಎಂತ ಸಿಂಹನೋ ನಿಂದ, ಹಾಂ ಬರೋಬ್ಬರಿ ಏನಪ್ಪ ಅಂದ್ರೆ ಜಯಂತ್ ಸರ್ ಆನ್ಸರ್ ಮಾಡಿದಾರ. ಇವತ್ತಿಗೆ ಏನಾಯ್ತಪ್ಪ ಅಂದ್ರೆ ನನಗೆ ಒಂಥರ ಹಾಲು ಕುಡಿದಷ್ಟು ನೆಮ್ಮದಿ ಆಯಿತು. ಕಿರಿಕೀರ್ತಿ ಕರಿಮ್ಯಾ ನಾಲಾಯಕ್ ಹೇಳ್ತಿನ್ನು ನಾಯಿ, ಇವತ್ತು ನಿನ್ನ ಯಾವ್ಯಾವ ಚಾನೆಲ್ದಾಗ ಹೋಗಿ ಕೂತಿದ್ದಲ್ಲ, ಆ ಚಾನಲ್ಗಳು ಇವತ್ತು ಭಿಕ್ಷೆ ಬೇಡೋ ಪರಿಸ್ಥಿತಿಗೆ ಬಂದಿದ್ದಾವ. ಯಾಕಂದ್ರೆ ಸುಳ್ಳು ಬಹಳ ದಿನ ನಡೆಯಂಗಿಲ್ಲ. ನಿಮಗೆ ಎಷ್ಟು ದುಡ್ಡು ಕೊಟ್ಟಿದ್ದಾರಲ್ಲ ಅಷ್ಟೇ ಹೋಗ್ಕೊಂಡಿದ್ದೀರಿ ನೀವು. ನಿಮ್ಮ ಹತ್ರ ಅಷ್ಟ ಸುಳ್ಳದ. ಸುಳ್ಳು ಹೇಳಂದ್ರೆ ಎಷ್ಟು ಹೇಳ್ತಿರ್ಲಿ ಹಲಕಟ್ಟು ಮೀಡಿಯಾಗಳ. ಸತ್ಯ ಯಾವತ್ತು ಎದ್ದು ಬರ್ತದ, ಇದನ್ನ ನೆನಪಿಟ್ಕೊಡ್ರಿ. ಮತ್ತೊಂದು ನನ್ನ ಎಲ್ಲ ವೀಕ್ಷಕರಿಗೆ ಏನು ಹೇಳ್ತೀನಪ್ಪ ಅಂದ್ರೆ, ಇವತ್ತೊಂದು ಸ್ಪೆಷಲ್ ಆದ ವಿಡಿಯೋ ಮಾಡಿದ್ದೀನಿ. ಯಾವ ವಿಡಿಯೋಪ್ಪ ಅಂದ್ರೆ, ಈ ಗಣಪತಿಯನ್ನು, ನಮ್ಮ ಗಣೇಶನನ್ನು, ನಮ್ಮ ವಿಘ್ನ ವಿನಾಶಕನನ್ನು, ನಮ್ಮ ಸಿದ್ಧಿ ವಿನಾಯಕ ಗಣಪತಿಯನ್ನು, ಇದೇ ನಮ್ಮ ಗಣಪತಿ ಅದಾನಲ್ಲ, ಇವನನ್ನು ಕಾಲಾಗ ಹಾಕಿ ತುಳಿದಿದಾರ. ಹೌದಲ್ಲ, ಎಲ್ಲರೂ ನೋಡಿದ್ದೀರಿ ನೀವು. ಕಾಲಾಗ ಹಾಕಿ ತುಳಿದಿದಾರ, ಥೂ ಅಥವಾ ಉಗುಳಿದಾರ, ಕಲ್ಲು ಒಗೆದಿದಾರ, ಹಾಂ ಏನೇನೂ ಮಾಡಿದ್ದಾರೆ ಈ ವರ್ಷ ನೋಡಿದ್ದೇನೆ ನಾನು. ಅದು ಹಿಂದೂ ಧರ್ಮದವ್ರು ಇರಲಿ, ಅದು ಮುಸ್ಲಿಂ ಧರ್ಮದವ್ರು ಇರಲಿ, ಅವರಿಗೋಸ್ಕರ ಏನಪ್ಪ ಅಂದ್ರೆ ಸ್ಪೆಷಲ್ ಆಗಿ ಒಂದು ವಿಡಿಯೋ ಮಾಡಿದ್ದೀನಿ. ಅದು ಸರಿಯಾಗಿ ರಾತ್ರಿ 10 ಗಂಟೆಗೆ ನಿಮ್ಮ ಮುಂದೆ ಬರ್ತದೆ. ದಯವಿಟ್ಟು ಹೆಡ್ಫೋನ್ ಹಾಕ್ಕೊಂಡು ಆ ವಿಡಿಯೋವನ್ನು ನೀವೆಲ್ಲರೂ ನೋಡಬೇಕು. ಮತ್ತು ಗೋಲ್ಡನ್ ವರ್ಡ್ಸ್ ಆರ್ ನಾಟ್ ರಿಪೀಟೆಡ್. ಪ್ರತಿಯೊಂದು ಶಬ್ದಗಳು ಕೂಡ ಗೋಲ್ಡನ್ ವರ್ಡ್ಸ್ ಅದಾವ. ನನ್ನ ಗಣೇಶನಿಗೆ ಅವಮಾನ ಮಾಡಿದವರು, ನನ್ನ ಧರ್ಮಕ್ಕೆ ಅವಮಾನ ಮಾಡಿದವರಿಗೆ ಪ್ರತಿಯೊಂದು ಕೂಡ ಗೋಲ್ಡನ್ ವರ್ಡ್ಸ್ ಅದಾವ. ಸೊ ದಯವಿಟ್ಟು ಚಿಕ್ಕ ಮಕ್ಕಳು ಇರ್ತಾರ, ಮನ್ಯಾಗ ಹೆಣ್ಮಕ್ಳು ಇರ್ತಾರ, ವಯಸ್ಸಾದವ್ರು ಇರ್ತಾರ, ಓಕೆ, ಆ ಹೆಡ್ಫೋನನ್ನು ಯೂಸ್ ಮಾಡ್ಕೊಂಡು ಆ ಒಂದು ವಿಡಿಯೋ, ಆ ಒಂದು ಮಾತುಗಳನ್ನು ನೀವು ಕೇಳಬೇಕು. ಇನ್ನು ಮುಂದೆ ಜೀವನದಾಗ ಯಾವ ಸೊಳೆ ಮಗ ಕೂಡ ನನ್ನ ಗಣಪತಿಯ ಮೇಲೆ ಹಲ್ಲೆ ಮಾಡೋದಕ್ಕೆ ಬಂದಿರಬಾರ್ದು. ಓಕೆ, ನಮಸ್ಕಾರ ಎಲ್ಲರಿಗೂ. ಮತ್ತೆ ಬರ್ತೀನಿ. ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.